ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರುವುದೇ ದ್ವೇಷದ ಜ್ವಾಲೆ 20ರ ಪ್ರೊಮೋ. ಸದ್ಯ ನೀನಾದರೂ ಒಳ್ಳೆ ಮನೆ ಸೇರಿದೆಯಲ್ಲ ಪುಟ್ಟ. ನನಗೆ ಹುಷಾರಿಲ್ಲದೆ ಇದ್ದಾಗ ತಕ್ಷಣ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರು ನಮ್ಮ ಅಳಿಯಂದ್ರು. ಇಲ್ಲಾಂದರೆ ಇವತ್ತು ನಿಮ್ಮಪ್ಪ ಈ ಭೂಮಿ ಮೇಲೆ ಇರ್ತಾ ಇರಲಿಲ್ಲ. ನಮ್ಮ ವಿಷು ಚೊಕ್ಕ ಚಿನ್ನ ಕಣಮ್ಮ. ಅಳಿಯಂದ್ರು ತುಂಬ ಒಳ್ಳೆಯವರು. ಯಾವ ಕಾರಣಕ್ಕೂ ನೀನು ಅವರ ಮನಕ್ಕೆ ಬೇಜಾರಾಗೋ ಹಾಗೆ ನಡ್ಕೋಬಾರ್ದು. ತಂದೆ ಮಗಳಿಗೆ ಬುದ್ಧಿ ಹೇಳುತ್ತಿದ್ದರು. ಪಾಪ ಆ ತಂದೆಗೆ ತಮ್ಮ ಅಳಿಯ ಮಗಳಿಗೆ ಹೊಡೆದು ಅವಳಿಗೆ ಮಾನಸಿಕ ದೈಹಿಕ ಚಿತ್ರಹಿಂಸೆ ಕೊಡುತ್ತಿದ್ದುದು ಗೊತ್ತೇ ಇರಲಿಲ್ಲವಲ್ಲ. ಕಂದ, ಹೇಗಿದ್ದೀಯಮ್ಮ? ನಿಂಗ್ಯಾಕೆ ನನ್ನ ಮೇಲೆ ಅಷ್ಟೊಂದು ಮುನಿಸು? ಆರ್ದ್ರ ದನಿಯಲ್ಲೇ ಮಗಳನ್ನು ವಿಚಾರಿಸುತ್ತಿದ್ದರು ಅವಳ ತಂದೆ ಸೋಮಶೇಖರ್ ಅವರು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪಪ್ಪ. ಆ ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಸಂತೋಷ, ಸುಖ, ಸಂಪತ್ತು, ನೆಮ್ಮದಿ ಎಲ್ಲವನ್ನು ಹೇರಳವಾಗಿ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೀನಿ ಪಪ್ಪ. ಹೇಗಿದ್ದೀರಾ? ನನಗೆ ಈಗಲೇ ಈ ಕ್ಷಣವೇ ನಿಮ್ಮನ್ನು ನೋಡಬೇಕು, ನಿಮ್ಮ ಮಡಿಲಲ್ಲಿ ಮಗುವಾಗಬೇಕು ಅನ್ನೋ ಆಸೆ ಕಾಡ್ತಾ ಇದೆ. ಅವಳ ಮುಖದಲ್ಲಿ ಆ ಹರ್ಷ ಪ್ರತಿಬಿಂಬಿಸಿತ್ತು. ಅವನು ಸ್ನಾನ ಮಾಡಿ ಟವೆಲ್ ಸುತ್ತಿಕೊಂಡು ಬಂದಾಗ ಅವಳ ಕೈಯಲ್ಲಿ ಈಗಲೂ ಅವನ ಸೆಲ್ಫೋನ್ ಇತ್ತು. ಸೆಲ್ಫೋನನ್ನು ಬೆಡ್ ಮೇಲೆ ಇಟ್ಟವಳು ಅವನನ್ನು ಕಂಡಾಗಲೇ ಅವಳಿಗೆ ಸಂತೋಷದಿಂದ ತಾನೇನು ಮಾಡುತ್ತಿದ್ದೇನೆ ಎಂಬ ಅರಿವಿಲ್ಲದೆ ಹೋಗಿ ಅವನನ್ನು ತನ್ನೆರಡು ತೋಳುಗಳಿಂದ ಬಿಗಿಯಾಗಿ ಅಪ್ಪಿಕೊಂಡು ಬಿಟ್ಟಿದ್ದಳು. ಇಂದು ಅವಳಿಗಾದ ಸಂತೋಷವನ್ನು ಹಂಚಿಕೊಳ್ಳಲು ಅವನಿಗಿಂತ ಯೋಗ್ಯ ವ್ಯಕ್ತಿ ಅಲ್ಲಿ ಬೇರಾರೂ ಇರಲಿಲ್ಲವಲ್ಲ. ಅವನು ಅದಾಗ ತಾನೇ ಸ್ನಾನ ಮಾಡಿಕೊಂಡು ಬಂದಿದ್ದಾನೆ. ಅವಳು ಟ್ರಾವೆಲ್ ಮಾಡಿ ಬಂದ ಬಟ್ಟೆ ಕೂಡ ಬಿಚ್ಚಿಲ್ಲ. ಭವಿಷ್ ಮೊದಲೇ ಜಮದಗ್ನಿಯ ಮುನಿಯ ಕಲಿಯುಗದ ಅವತಾರವೆಂಬಂತಿರುವವನು ಅವಳ ಈ ವರ್ತನೆಗೆ ಹೇಗೆ ಪ್ರತಿಕ್ರಿಯಿಸುತ್ತಾನೆ? ಅವಳ ಸಂತೋಷದಲ್ಲಿ ಪಾಲುದಾರನಾಗುತ್ತಾನಾ ಅಥವಾ ತನ್ನ ಎಂದಿನ ವರಸೆ ಮುಂದುವರಿಸುತ್ತಾನಾ? ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.